ಕೇರಳದ ವಯನಾಡಿನಲ್ಲಿ ಮತ್ತೆ ಭೂಕುಸಿತ ಆಗಿದೆ. ಮೇಪಾಡಿ ಬಳಿ ಮೀನಾಕ್ಷಿ ಸೇತುವೆಯ ಬಳಿ ಭೂಕುಸಿತ ಉಂಟಾಗಿದ್ದು ನ್ಯೂಸ್ 8ನಲ್ಲಿ ಭೂಕುಸಿತ ಆಗಿರುವ ಎಕ್ಸ್ಕ್ಲೂಸಿವ್ ದೃಶ್ಯವನ್ನ ನಾವು ನಿಮಗೆ ತೋರಿಸ್ತೀವಿ. ಮೇಪಾಡಿ ಬಳಿ ಮೀನಾಕ್ಷಿ ಸೇತುವೆ ಬಳಿ ಸುರಂಗದ ಕಾಮಗಾರಿ ಆಗ್ತಾ ಇತ್ತು. ಆ ಕಾಮಗಾರಿ ಆಗ್ತಾ ಇರುವ ಸಂದರ್ಭದಲ್ಲಿ ಗುಡ್ಡ ಕುಸಿದು ಬಿದ್ದಿದೆ, ಭೂ ಕುಸಿತವಾಗಿದೆ. ಜೀವ ಉಳಿಸಿಕೊಳ್ಳಲು ಜನ ಪರದಾಟವನ್ನ ಮಾಡಿದ್ದಾರೆ. ಜೀವ ಉಳಿಸಿಕೊಳ್ಳೋದಕ್ಕೆ ಓಡ್ ಬಂದಿದ್ದಾರೆ ಜನ. ಸಾವಿನ ದವಡೆಯಿಂದ ಒಬ್ಬ ದಂಪತಿ ಗ್ರೇಟ್ ಎಸ್ಕೇಪ್ ಆಗಿದ್ದಾರೆ. ಟ್ಯಾಂಕರ್ನಿಂದಾಗಿ ಆ ದಂಪತಿಯ ಜೀವ ಉಳಿದಿರೋದು. ಟ್ಯಾಂಕರ್ ಜೊತೆಗೇ ಜಾರ್ಕೊಂಡು ಬಂದಿದ್ದಾರೆ ಆ ದಂಪತಿ. ಸಿಸಿಟಿವಿಯಲ್ಲಿ ಸೆರೆಯಾಗಿದೆ ಆ ಭಯಾನಕ ದೃಶ್ಯ. ಯಾವ ರೀತಿಯಾಗಿ ಭೂಕುಸಿತ ಆಯಿತು, ಆ ಸಂದರ್ಭದಲ್ಲಿ ಆದಂತಹ ಘಟನೆ ಹೇಗಿತ್ತು, ಭೂಕುಸಿತ ಸಂದರ್ಭದಲ್ಲಿ ಯಾವ ರೀತಿಯಾಗಿ ವೆಹಿಕಲ್ಗಳು ಮೂವ್ ಆದವು, ಜನ ಓಡೋಡಿ ಬಂದ್ರು, ಜನ ಹೇಗೆ ಅಲ್ಲಿ ಭಯದಿಂದ ಓಡ್ ಹೋದ್ರು, ಹೀಗೆ ಎಲ್ಲವೂ ಕೂಡ ಕ್ಯಾಪ್ಚರ್ ಆಗಿದೆ. ಆ ಭಯಾನಕ ದೃಶ್ಯ ನಿಮಗೆ ನೋಡಿದ್ರೇನೆ ಎದೆ ಜಲ್ ಅನ್ನತ್ತೆ. ಯಾರು ಅಂದುಕೊಂಡಿರ್ಲಿಲ್ಲ ಈ ರೀತಿಯಾಗಿ ಈ ಘಟನೆ ಆಗತ್ತೆ ಅಂತ ಹೇಳಿ. ಕಾಮಗಾರಿ ನಡೀತಾ ಇತ್ತು, ವೆಹಿಕಲ್ಗಳು ಇದ್ವು, ಟ್ಯಾಂಕರ್ಗಳು ಇದ್ವು, ಕೆಲಸವನ್ನ ಮಾಡ್ತಾ ಇದ್ರು. ಜನ ಅಲ್ಲಿ ಮಳೆ ಬರ್ತಿದ್ರೆ ಕೊಡೆ ಹಿಡ್ಕೊಂಡು ನಿಂತು ನೋಡ್ತಾ ಇದ್ರು. ಸಡನ್ ಆಗಿ ಭೂಕುಸಿತ ಆದ ಸಂದರ್ಭದಲ್ಲಿ ಅಲ್ಲಿ ಜನ ಭಯದಿಂದ ಓಡ್ ಬರ್ತಾರೆ. ಒಂದು ಟ್ಯಾಂಕರ್ ಅಲ್ಲಿ ನಿಂತಿತ್ತು. ಯಾವ ರೀತಿಯಾಗಿ ಆ ಗುಡ್ಡ ಕುಸಿತ ಆದಂತಹ ಸಂದರ್ಭದಲ್ಲಿ ನೀರಿನ ಜೊತೆಗೇನೆ ಆ ಟ್ಯಾಂಕರ್ ಕೂಡ ರೋಡ್ನ ಮತ್ತೊಂದು ಬದಿಗೆ ಬಂದು ನಿಂತ್ಕೊಳ್ಳುತ್ತೆ ಅಂತ ನೋಡಿ. ಆ ಭಾಗದ ಜನ ತುಂಬಾ ನೋಡಿ ಬೀಳ್ತಾರೆ, ಅಲ್ಲಿ ಇದ್ದಂಥವ್ರೆಲ್ಲ ಬೀಳ್ತಾರೆ. ರಭಸವಾಗಿ ಆ ನೀರು ಹರಿತಾ ಇದ್ದಂಥ ಸಂದರ್ಭದಲ್ಲಿ ಆ ರೋಡಿನ ತುದಿಗೆ ಬಂದು ಬೀಳ್ತಾರೆ. ಇನ್ನೊಂದು ಈ ದಂಪತಿ ಗ್ರೇಟ್ ಎಸ್ಕೇಪ್ ಆಗಿರುವ ದೃಶ್ಯವನ್ನ ನೀವು ನೋಡ್ತಾ ಇದ್ರಿ. ಆ ಟ್ಯಾಂಕರ್ ಯಾವ ರೀತಿಯಾಗಿ ಇಲ್ಲಿ ಬರುತ್ತೆ, ಆ ಸಂದರ್ಭದಲ್ಲಿ ಅವರು ಕೂಡ ಅದೇ ರೀತಿಯಾಗಿ ಕೊಚ್ಕೊಂಡು ಬರ್ತಾರೆ. ಅಲ್ಲಿಗೆ ಟ್ಯಾಂಕರ್ ನಿಲ್ಲುತ್ತೆ, ಅವರು ಕೂಡ ಅಲ್ಲೇ ಗ್ರೇಟ್ ಎಸ್ಕೇಪ್ ಆಗ್ತಾರೆ. ಓಡ್ತಾ ಇರುವ ಜನರನ್ನ ನೀವು ಗಮನಿಸಬಹುದು. ಅಲ್ಲಿ ಗುಡ್ಡ ಕುಸಿತ ಆಗಿದೆ ಅನ್ನುವ ಸಂದರ್ಭದಲ್ಲಿ ವೆಹಿಕಲ್ ಕೂಡ ಒಂದು ಹಿಂದೆ ರಿವರ್ಸ್ ಬರ್ತಾ ಇರೋದು, ಜೊತೆಗೆ ಈ ಒಂದು ಟ್ಯಾಂಕರ್ ಬಂದಂತಹ ದೃಶ್ಯವೇ ಹೇಳುತ್ತೆ ಅಲ್ಲಿ ಆದಂತಹ ಘಟನೆ ಏನು ಅನ್ನೋದನ್ನ ನಾವಿಲ್ಲಿ ಇಮ್ಯಾಜಿನ್ ಮಾಡ್ಕೊಳ್ಬಹುದು. ಭಯದಿಂದನೇ ಜನ ಅಲ್ಲಿ ಓಡ್ ಬರುವ ಪ್ರಯತ್ನ ಮಾಡ್ತಾರೆ. ಎಷ್ಟೋ ವೆಹಿಕಲ್ಗಳಲ್ಲಿ ಕೆಳಗೆ ಬಿದ್ದಿದೆ. ಅಲ್ಲಿದ್ದಂಥವರು, ಕಾಮಗಾರಿ ಮಾಡ್ತಾ ಇದ್ದಂಥವರು, ಇವರೆಲ್ಲರೂ ಕೂಡ ಪರಿಸ್ಥಿತಿ ಏನು? ಈಗಾಗಲೇ ಮಾಹಿತಿ ಪ್ರಕಾರ 4 ಮಂದಿ ಸಾವನ್ನಪ್ಪಿದ್ದಾರೆ. ಚಿಕಿತ್ಸೆ ಫಲಕಾರಿಯಾಗಿದೆ, 4 ಸಾವಾಗಿದೆ ಅಂತ ಜಿಲ್ಲಾಧಿಕಾರಿಗಳು ಅಧಿಕೃತವಾಗಿ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಇನ್ನು ಗಾಯಾಳುಗಳು 9 ಜನ ಗಾಯಾಳುಗಳಿಗೆ ಚಿಕಿತ್ಸೆಯನ್ನ ನೀಡಲಾಗ್ತಾ ಇದೆ. ಅದರಲ್ಲಿ 6 ಮಂದಿಯ ಸ್ಥಿತಿ ಗಂಭೀರ ಆಗಿದೆ. ಗಾಯಾಳುಗಳಿಗೆ ಮೇಪಾಡಿ ವಿಮ್ಸ್ನಲ್ಲಿ ಚಿಕಿತ್ಸೆಯನ್ನು ನೀಡಲಾಗ್ತಾ ಇದ್ದು ಈಗಾಗಲೇ ಸಿಎಂ ಕೂಡ ಹೇಳಿದ್ದಾರೆ, ಏನಾದರೆ ಹೆಚ್ಚುವರಿ ಚಿಕಿತ್ಸೆ ಬೇಕಿದ್ರೆ ಅವರನ್ನು ಕೋಯಿಕೋಡ್ಗೆ ಆಸ್ಪತ್ರೆಗೆ ಕರ್ಕೊಂಡು ಹೋಗಿ ದಾಖಲಿಸಿ ಚಿಕಿತ್ಸೆಯನ್ನು ಕೊಡಿಸಿ ಅಂತ ಹೇಳಿ ಕೇರಳ ಸಿಎಂ ವಿ ಡಿ ಸತೀಶನ್ ಕೂಡ ಈ ಸೂಚನೆಯನ್ನ ಕೊಟ್ಟಿದ್ದಾರೆ. ಈ ದೃಶ್ಯ ಮಾತ್ರ ಭಯಾನಕವಾಗಿದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಆಶಿಕ್ ಮುಲ್ಕಿ ಈಗ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಆಶಿಕ್ ಮುಲ್ಕಿ, ಸಿಸಿಟಿವಿಯಲ್ಲಿ ಸೆರೆಯಾದಂತಹ ಗುಡ್ಡ ಕುಸಿತದ ದೃಶ್ಯ ಇದೆಯಲ್ಲ, ನೋಡಿದ್ರೇನೆ ಭಯ ಆಗುತ್ತೆ. ಆ ಪರಿಸ್ಥಿತಿ ಹೇಗಿರಬಹುದು ಅನ್ನೋದನ್ನ ಅಂದಾಜು ಮಾಡೋದಕ್ಕೂ ಕೂಡ ಸಾಧ್ಯ ಇಲ್ಲ. ಸದ್ಯಕ್ಕೆ ಇದೀಗ ಅಲ್ಲಿ ರಕ್ಷಣಾ ಕಾರ್ಯಾಚರಣೆ ಹೇಗೆ ಸಾಗ್ತಾ ಇದೆ, ಹಾಗೆ ಸಾವಿನ ಸಂಖ್ಯೆ ಜಾಸ್ತಿ ಆಗುವಂತಹ ಸಾಧ್ಯತೆಗಳು ಕಾಣಿಸ್ತಾ ಇದೆ. ಗಂಭೀರ ಆಗಿರುವ ಸ್ಥಿತಿಯನ್ನ ನೋಡಿದ್ರೆ ಅಲ್ಲಿನ ಅಪ್ಡೇಟ್ಸ್ ಕೊಡೋದಾದ್ರೆ ಖಂಡಿತ ನವಿತಾ, ಆ ಒಂದು ಸಿಸಿಟಿವಿ ದೃಶ್ಯ ಏನು ಹೊರಬಂದಿದೆ ಅದು ನೀವ್ ಹೇಳದಾಗಿ ಅತ್ಯಂತ ಭೀಕರ ಮತ್ತು ನೋಡೋದಕ್ಕೆ ಸಾಧ್ಯ ಆಗದಿರುವಂತ ರೀತಿಯಲ್ಲಿ ಇರುವಂತ ದೃಶ್ಯ. ಆ ಸಿಸಿಟಿವಿನ ನಾವು ಇನ್ನೊಂದಷ್ಟು ಸೂಕ್ಷ್ಮವಾಗಿ ನೋಡಿ ಅನಲೈಸ್ ಮಾಡ್ತಾ ಹೋದ್ರೆ ಅದರಲ್ಲಿ ಈ ಒಂದು ಘಟನೆಯ ಗಂಭೀರತೆ ಮತ್ತು ತೀವ್ರತೆ ನಮ್ಗೆ ಅರ್ಥ ಆಗುತ್ತಾ ಹೋಗುತ್ತೆ. ಮೇಲೆಯಿಂದ ಆ ಗುಡ್ಡ ಕುಸಿತ ಆಗಿರುವಂತ ಅವಶೇಷಗಳೇನಿದೆ ಅದು ಉರುಳುತ್ತಾ ಕೆಳಭಾಗಕ್ಕೆ ಬಂದು ಆ ಒಂದು ಮೀನಾಕ್ಷಿ ಸೇತುವೆ ಮೇಲಿದ್ದಂತಹ ಒಂದು ಟ್ಯಾಂಕರ್ ಏನಿದೆ ಟ್ಯಾಂಕರ್ ಬಳಿಗೆ ಬಂದು ಅಪ್ಪಳಿಸುತ್ತೆ. ಆ ಟ್ಯಾಂಕರ್ ಕೂಡ ಅದರ ರಭಸಕ್ಕೆ ನೇರವಾಗಿ ಅಂದ್ರೆ ಈ ಉರುಳುತ್ತಾ ಅಲ್ಲಿರುವಂತ ಜನರನ್ನು ಕೂಡ ಏನು ಅಪ್ಪಚ್ಚಿ ಮಾಡ್ತಾ ಮುಂದಕ್ಕೆ ಸಾಗಿ ಬರ್ತಾ ಇರುವಂತದ್ದು. ಇದೇ ಸಂದರ್ಭದಲ್ಲಿ ಆ ಸಿಸಿಟಿವಿಯನ್ನು ನಾವು ಒಂದಿಷ್ಟು ಝೂಮ್ ಮಾಡ್ತಾ ನೋಡಿದ್ರೆ ಅಲ್ಲಿ ಒಂದು ಬಸ್ ನಿಂತಿತ್ತು. ಆ ಬಸ್ಸು ಕೂಡ ಪಕ್ಕದಲ್ಲಿರುವಂತ ಆ ಸೇತುವೆ ಅಂದ್ರೆ ಆ ಪಕ್ಕದಲ್ಲಿರುವಂತ ಮೀನಾಕ್ಷಿ ನದಿಗೆ ಬಿದ್ದಿರುವಂತ ದೃಶ್ಯವೂ ಕೂಡ ನಮಗಿಲ್ಲಿ ಕಾಣೋದಕ್ಕೆ ಸಾಧ್ಯ ಆಗುತ್ತೆ. ಸಿಸಿಟಿವಿಯಲ್ಲಿ ಆ ಬಸ್ಸು ಉರುಳಿ ಆ ಒಂದು ಮೀನಾಕ್ಷಿ ನದಿಗೆ ಬೀಳುವಂತ ದೃಶ್ಯ ಇದೆ. ಮತ್ತೊಂದ್ ಕಡೆಯಲ್ಲಿ ನಮ್ಮ ಬಳಿ ಆ ಬಸ್ಸು ನದಿಗೆ ಬಿದ್ದ ನಂತರ ಇರುವಂತ ಒಂದು ಮೊಬೈಲ್ ವಿಜುವಲ್ ಕೂಡ ಇದೆ. ಅಂದ್ರೆ ಅದು ಎಷ್ಟು ಭೀಕರವಾಗಿತ್ತು ಆ ಗಳಿಗೆ ಅನ್ನೋದನ್ನ ನಾವು ಈಗ ಮಾತಿನಲ್ಲಿ ಅದನ್ನ ಎಕ್ಸ್ಪ್ಲೈನ್ ಮಾಡೋದಕ್ಕೆ ಬಹಳ ಕಷ್ಟ ಆಗುತ್ತೆ. ಆ ಕ್ಷಣದಲ್ಲಿ ಅಲ್ಲಿರುವಂತ ಜನರ ಮಾನಸಿಕ ಸ್ಥಿತಿಗತಿ ಹೇಗಿತ್ತು, ಆ ಒಂದು ಘಟನೆಯಿಂದ ಪಾರಾಗೋದು ಆ ಘಟನೆಯಿಂದ ಕೇವಲ ಪಾರಾಗುವಂತದ್ದಲ್ಲ, ಮತ್ತೆ ಬದುಕಿಗೆ ಮರಳುವಂತ ಒಂದು ಶತಪ್ರಯತ್ನ ಅಲ್ಲಿರುವಂತ ಜನರು ಮಾಡಿದ್ದಾರೆ. ಆ ಟ್ಯಾಂಕರ್ ಪಕ್ಕ ಇದ್ದಂತಹ ಕೆಲವರಂತೂ ಆ ಮಣ್ಣಿನ ಅಡಿಗೆ ಸಿಲುಕಿರುವಂತ
ದೃಶ್ಯಗಳು ಕೂಡ ನಮ್ಗೆ ಇಲ್ಲಿ ಕಾಣ್ತಾ ಇದೆ. ಒಬ್ಬ ಎದ್ದು ಬಿದ್ದು ಈ ಕಡೆ ಬಂದು ಬೀಳ್ತಾನೆ, ಇನ್ನೊಬ್ಬ ಹೆಂಗಸು ಮತ್ತೆ ಗಂಡಸು ಆ ಹೆಂಗಸನ್ನ ಆ ವ್ಯಕ್ತಿ ಎತ್ಕೊಂಡು ಪಕ್ಕಕ್ಕೆ ಬರುವಂತ ದೃಶ್ಯಗಳೇನಿದೆ ಅದು ನಿಜಕ್ಕೂ ಕೂಡ ಮನಕಲಕುವಂತ ದೃಶ್ಯಗಳು ನಾವಿತ್ತ. ಸದ್ಯಕ್ಕೆ ಅಲ್ಲಿ ರಕ್ಷಣಾ ಕಾರ್ಯಾಚರಣೆಗಳು ಫುಲ್ ಫ್ಲೆಡ್ಜ್ ಆಗಿ ನಡೀತಾ ಇರುವಂತದ್ದು. ಸದ್ಯಕ್ಕೆ ಅಲ್ಲಿ ಈ ಭಾಗದಲ್ಲಿ ಈ ಒಂದು ಘಟನೆ ನಡೆದಿರುವಂತ ಭಾಗದಲ್ಲಿ ಮಳೆಯೂ ಕೂಡ ಬಿಡುವು ಕೊಟ್ಟಿದೆ. ಹೀಗಾಗಿ SDRF, NDRF ಮತ್ತು ಕೇರಳ ಫೈರ್ ಅಂಡ್ ರೆಸ್ಕ್ಯೂ ಸ್ಪೆಷಲ್ ಟಾಸ್ಕ್ ಫೋರ್ಸ್ ಏನಿದೆ KFR STF ಅನ್ನುವಂಥದ್ದು, ಆ ಎಲ್ಲಾ ತಂಡದ ಸಿಬ್ಬಂದಿಗಳು ಮೆಟಲ್ ಡಿಟೆಕ್ಟರ್ ಆಗಿರ್ಬೋದು ಅಥವಾ ಆಧುನಿಕ ತಂತ್ರಜ್ಞಾನವನ್ನ ಬಳಸಿಕೊಂಡು ಈ ಅವಶೇಷಗಳಡಿ ಏನಾದ್ರು ಬಸ್ಸು ಅಥವಾ ಕಾರು, ಬೈಕು ಅಥವಾ ಲಾರಿ, ಟಿಪ್ಪರ್ಗಳು ಮತ್ತೆ ಜನರು ಯಾರಾದ್ರೂ ಸಿಲುಕಿಕೊಂಡಿದ್ದಾರೆ ಅನ್ನುವಂಥದ್ದನ್ನ ಪರಿಶೀಲನೆಯನ್ನ ಮಾಡ್ತಾ ಇದ್ದಾರೆ. ಮತ್ತೆ ಈ ಒಂದು ಎರಡು ಅಂದ್ರೆ ಕಲ್ಲಡಿ ಮತ್ತು ಮೀನಕಂಪೈಲ್ ಅನ್ನುವಂತ ಎರಡು ಗ್ರಾಮಗಳಿಗೆ ಸಂಪರ್ಕ ಕಲ್ಪಿಸುವಂತ ಈ ಮೀನಾಕ್ಷಿ ಸೇತುವೆ ಏನಿದೆ ಅದರ ಮೇಲೆ ಸಂಪೂರ್ಣವಾಗಿ ಗುಡ್ಡ ಕುಸಿರುವಂತ ಅವಶೇಷಗಳು ಬಿದ್ದಿರುವಂತ ಕಾರಣಕ್ಕಾಗಿ ಎರಡೂ ಕಡೆಗಳಲ್ಲಿರುವಂತ ಸಂಪರ್ಕ ಸದ್ಯಕ್ಕೆ ಕಡಿತ ಆಗಿದೆ ಮತ್ತು ಅದರ ಮೇಲೆ ಓಡಾಟವು ಕೂಡ ನಿರ್ಬಂಧವನ್ನ ಹೇರಿರುವಂತದ್ದು. ಸೊ ಹೀಗಾಗಿ ಮೊದಲ ಆದ್ಯತೆ ಎಂಬಂತೆ ಆ ಮೀನಾಕ್ಷಿ ಸೇತುವೆ ಮೇಲೆ ಇದ್ದಂತಹ ಅವಶೇಷಗಳನ್ನ JCB ಮೂಲಕವಾಗಿ ತೆರವು ಕಾರ್ಯಾಚರಣೆ ಕೂಡ ಸ್ಥಳೀಯರ ಬೆಂಬಲದೊಂದಿಗೆ ಈ ರಕ್ಷಣಾ ಸಿಬ್ಬಂದಿಗಳು ಮಾಡ್ತಾ ಇರುವಂತದ್ದು ನಾವಿಲ್ಲ. ಈಗ ಮಳೆಯೇ ದೊಡ್ಡ ಚಾಲೆಂಜ್ ಆಗಿರೋದು ರಕ್ಷಣಾ ಕಾರ್ಯಾಚರಣೆಗೆ. ಸದ್ಯಕ್ಕೆ ಈಗ ಮಳೆ ನಿಂತಿದೆಯಾ? ರಕ್ಷಣಾ ಕಾರ್ಯಾಚರಣೆಗೆ ಚಾಲೆಂಜಸ್ ಸಾಕಷ್ಟು ಇರೋದ್ರಿಂದ ಹೇಗೆ ನಡೀತಾ ಇದೆ? ಅದರ ಜೊತೆಗೆ ಈಗ 4 ಸಾವನ್ನಪ್ಪಿದ್ದಾರೆ ಅನ್ನುವ ಮಾಹಿತಿ. ಈಗ ಸಾಕಷ್ಟು ಜನರು ಗಂಭೀರವಾಗಿ ಗಾಯಗೊಂಡಿದ್ದಾರೆ, ಅವರ ಪರಿಸ್ಥಿತಿ ಹೇಗಿದೆ? ಖಂಡಿತ ನಾವಿದೆ. ಸದ್ಯಕ್ಕೆ ಮಳೆ ಅಲ್ಲಿ ಬಿಡುವು ಕೊಟ್ಟಿದೆ. ಅಷ್ಟು ದೊಡ್ಡ ಪ್ರಮಾಣ ಬೆಳಿಗ್ಗೆಯಿಂದ ಈ ಕ್ಷಣದವರೆಗೂ ಅಂದ್ರೆ 2:30-3 ಗಂಟೆವರೆಗೂ ಕೂಡ ನಿರಂತರವಾಗಿ ಅಲ್ಲಿ ಮಳೆ ಬಿದ್ದಿತ್ತು. ಈಗ ಬೆಳಿಗ್ಗೆಯಿಂದ ಸಂಜೆವರೆಗೂ ಬಿದ್ದಿರುವಂತ ಮಳೆ ಪ್ರಮಾಣ ಎಷ್ಟು ಅಂತಂದ್ರೆ ಆ ಭಾಗದಲ್ಲಿ 300 ಮಿಲಿಮೀಟರ್ನಷ್ಟು ಮಳೆ ಬಿದ್ದಿರುವಂತದ್ದು. 300 ಮಿಲಿಮೀಟರ್ ಅಂತಂದ್ರೆ ಸಾಮಾನ್ಯವಾಗಿ ಒಂದು 5ರಿಂದ 6 ದಿನಗಳ ಕಾಲದ ಅವಧಿಯಲ್ಲಿ ಬೀಳುವಂತ ಮಳೆ ಪ್ರಮಾಣ ಅದು. ಸೊ ಅಷ್ಟು ಮಳೆ ಒಂದೇ ದಿನಕ್ಕೆ ಒಂದು 5-6 ತಾಸಲ್ಲೇ ಬಿದ್ದಿರುವಂತ ಕಾರಣಕ್ಕಾಗಿನೇ ಅಲ್ಲಿ ಗುಡ್ಡ ಕುಸಿತಾಗಿದೆ ಅನ್ನುವಂಥದ್ದನ್ನ ಸ್ಥಳೀಯರು ಹೇಳ್ತಾ ಇದ್ದಾರೆ. ಮತ್ತೆ ಮುಖ್ಯವಾಗಿ ಸುರಂಗ ಮಾರ್ಗ ಕೊರಿತಾ ಇದ್ದು ಅದರ ಒಂದು ಇಂಪ್ಯಾಕ್ಟ್ ಕೂಡ ಈ ಒಂದು ಗುಡ್ಡ ಕುಸಿಯೋದಕ್ಕೆ ಕಾರಣ ಆಗಿರಬಹುದು ಅನ್ನುವಂತ ಮಾತುಗಳನ್ನ ರಾಷ್ಟ್ರೀಯ ಸುದ್ದಿ ಸಂಸ್ಥೆಗಳಿಗೆ ಮತ್ತೆ ಸ್ಥಳೀಯ ಸುದ್ದಿವಾಹಿನಿಗಳಿಗೆ, ಸುದ್ದಿ ಸಂಸ್ಥೆಗಳಿಗೆ ಅಲ್ಲಿರುವಂತ ಜನರು ಕೊಡ್ತಾ ಇರುವಂತ ಹೇಳಿಕೆಗಳು. ಸದ್ಯಕ್ಕೆ ಮಳೆ ಬಿಡುವು ಕೊಟ್ಟಂತ ಕಾರಣಕ್ಕಾಗಿ ವೇಗವಾಗಿ ತೀವ್ರ ರೀತಿಯಲ್ಲಿ ರಕ್ಷಣಾ ಕಾರ್ಯಾಚರಣೆಯನ್ನು ಕೂಡ ಸಿಬ್ಬಂದಿಗಳು ಮಾಡ್ತಾ ಇರುವಂತದ್ದು ದೃಶ್ಯಗಳು ಕೂಡ ನಮಗ್ ಸಿಕ್ಕಿದೆ. ಆ ದೃಶ್ಯದಲ್ಲೂ ಕೂಡ ನಾವು ನೋಡ್ತಾ ಹೋಗ್ಬೋದು. ಮಣ್ಣು ಬಿದ್ದಿದೆ, ಮಣ್ಣು ಕೆಳಗಡೆ ಸಿಮೆಂಟ್ ನ ದೊಡ್ಡ ದೊಡ್ಡ ಪ್ಲೇಟ್ ರೀತಿಯಲ್ಲಿದೆ. ಅದರ ಒಳಭಾಗದಲ್ಲಿ ಯಾರಾದ್ರೂ ಇದ್ದಾರೆ ಅನ್ನುವಂಥದ್ದನ್ನ ಮೆಟಲ್ ಡಿಟೆಕ್ಟರ್ ಇಟ್ಕೊಂಡು ಅವರು ಸಿಬ್ಬಂದಿಗಳು ಹುಡುಕಾಡ್ತಾ ಇದ್ದಾರೆ. ಕೆಲವರು ಈ ಒಂದು ರಕ್ಷಣಾ ಸಿಬ್ಬಂದಿಗಳೇ ಒಳಗಡೆ ಹೋಗಿ ಅಲ್ಲಿ ಲೈಟ್ ಇಟ್ಕೊಂಡು ಟಾರ್ಚ್ ಲೈಟ್ ಗಳನ್ನ ಬಳಸ್ಕೊಂಡು ಅಲ್ಲಿ ಒಳಗಡೆ ಯಾರಾದ್ರೂ ಇದ್ದಾರಾ, ಏನಾದ್ರೂ ಇದೆಯಾ ಅನ್ನುವಂಥದ್ದನ್ನು ಕೂಡ ಹುಡುಕಾಡುವಂತ ದೃಶ್ಯಗಳೆಲ್ಲವೂ ಕೂಡ ನಮಗ್ ಲಭ್ಯ ಆಗಿದೆ. ಅಂದ್ರೆ ಬಹಳ ತ್ವರಿತಗತಿಯಲ್ಲಿ ರಕ್ಷಣಾ ಕಾರ್ಯಾಚರಣೆ ನಡೀತಾ ಇದೆ ಅನ್ನುವಂಥ ನಿಜ. ಆದ್ರೆ ಅಲ್ಲಿ ಎಷ್ಟು ಎಫೆಕ್ಟಿವ್ ಆಗಿ ಈ ರಕ್ಷಣಾ ಕಾರ್ಯಾಚರಣೆ ನಡೆಸೋದಕ್ಕೆ ಸಾಧ್ಯ ಆಗುತ್ತೆ ಅನ್ನೋದು, ಯಾಕೆಂದ್ರೆ ಅಲ್ಲಿ ಮಣ್ಣು ಸಂಪೂರ್ಣವಾಗಿ ತೇವಗೊಂಡಿದೆ, ಕೆಸರು ಆಗಿದೆ. ಸೊ ಹೀಗಾಗಿ ಅಲ್ಲೆಲ್ಲವೂ ಕೂಡ ನಮಗೆ ನಾವು ಅಂದುಕೊಂಡಷ್ಟು ವೇಗವಾಗಿ ಅಲ್ಲಿ ರಕ್ಷಣಾ ಕಾರ್ಯಾಚರಣೆಯನ್ನ ಮಾಡೋದಕ್ಕೆ ಸಾಧ್ಯ ಇಲ್ಲ. ಯಾಕೆ ಅಂತಂದ್ರೆ ಕಳೆದ 2024 ಮೇಪಾಡಿ ಚೂರಲ್ಮಲ ದುರಂತದಲ್ಲಿ ನಾನು ಕೂಡ ಅಲ್ಲಿ ವರದಿಗಾರಿಕೆಗೆ ಹೋದಂತಹ ಸಂದರ್ಭದಲ್ಲಿ ಇದೇ ರೀತಿಯಾಗಿರುವಂತ ವಾತಾವರಣ ಇತ್ತು. ಅಂದ್ರೆ ಒಂದು ಕಡೆ ಕಾಲಿಡೋದಕ್ಕೂ ಕೂಡ ಆಗದೆ ಇರುವಂತಹ ಪರಿಸ್ಥಿತಿ, ಕಾಲಿಟ್ರೆ ನೇರವಾಗಿ ಕಾಲೇ ಊತು ಹೋಗುವಂತ ಒಂದು ಸನ್ನಿವೇಶಗಳಲ್ಲಿ ನಿರ್ಮಾಣ ಆಗಿತ್ತು. ಈಗ ದೃಶ್ಯಗಳಲ್ಲಿ ನೋಡ್ತಾ ಇದ್ರೆ ಇದೇ ರೀತಿಯಾಗಿರುವಂತ ವಾತಾವರಣ. ಇಲ್ಲಿ ರಕ್ಷಣಾ ಕಾರ್ಯಾಚರಣೆ ಮಾಡಬೇಕು. ಕಳೆದ ಬಾರಿ ರಕ್ಷಣಾ ಕಾರ್ಯಾಚರಣೆ ಈ ಎಲ್ಲ ಸವಾಲುಗಳಿಂದಾನೇ ಸೈನಿಕರನ್ನ ಮಿಲಿಟರಿ ಬೇಸ್ಗಳನ್ನ ಕರ್ಕೊಂಡ್ ಬಂದು ಅಲ್ಲಿ ರಕ್ಷಣಾ ಕಾರ್ಯಾಚರಣೆಯನ್ನ ಒಂದು 2ನೇ ಹಂತದಲ್ಲಿ ಮಾಡಿರುವಂತದ್ದು. ಸೊ ಈಗ ಆರಂಭದಲ್ಲಿ SDRF, NDRF ಮತ್ತು KFR STF ಅನ್ನುವಂತ ಪಡೆಗಳು ತಂಡಗಳಲ್ಲಿ ಮಾಡ್ತಾ ಇದ್ರು ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಕ್ಯಾಶುಯಾಲಿಟೀಸ್ ಅಥವಾ ಹೆಚ್ಚಿನ ಸಂಖ್ಯೆಯಲ್ಲಿ ಜನರಿಗೆ ಇದರಿಂದ ಸಾವು ನೋವು ಆಗಿದೆ ಅಂತಂದ್ರೆ ಕಳೆದ ಬಾರಿ ಮಾಡಿರುವಂತ ರೀತಿಯಲ್ಲೇ ಆಪ್ಷನ್ ನಂಬರ್ 2 ಸೈನಿಕರನ್ನ ಮಿಲಿಟರಿ ಬೇಸ್ಗಳನ್ನ ಕರ್ಕೊಂಡ್ಬಂದು ಇಲ್ಲಿ ರಕ್ಷಣಾ ಕಾರ್ಯಾಚರಣೆ ಬರಬಹುದಾದಂತ ಅನಿವಾರ್ಯತೆ ಕೂಡ ಸೃಷ್ಟಿ ಆಗ್ಬೋದು. ಯಾಕೆಂತಂದ್ರೆ ಇಲ್ಲಿ ಮೊದಲ ಆದ್ಯತೆ ಕಾರು ನಷ್ಟ ಆಯ್ತು, ಬಸ್ಸು ಬಿತ್ತು, ಇದೆಲ್ಲವೂ ಕೂಡ ಮೊದಲ ಆದ್ಯತೆ ಅಲ್ಲ. ಮೊದಲು ಬದುಕು. ಈಗ ಇನ್ನು ಉಳಿದ ಮೇಲೆ ಆ ಇಷ್ಟೆಲ್ಲ ಘಟನೆ ದುರಂತಗಳು ನಡೆದ ಮೇಲೆ ಯಾವೆಲ್ಲ ಜೀವಗಳು ಮನುಷ್ಯರು ಅಲ್ಲಿ ಬದುಕುಳಿದಿದ್ದಾರೆ ಅವರನ್ನ ಇದರಿಂದ ಹೊರಗಡೆ ತೆಗೆಯೋದೇ ಅಲ್ಲಿನ ಸಿಬ್ಬಂದಿಗಳದ್ದು ಮತ್ತು ಅಲ್ಲಿನ ಸ್ಥಳೀಯ ಜಿಲ್ಲಾಡಳಿತ ಸರ್ಕಾರದ ಆದ್ಯತೆ ಆಗಿರಬೇಕು. ಸೊ ಹೀಗಾಗಿ ಆ ನಿಟ್ಟಿನಲ್ಲಿ ಅಲ್ಲಿ ಕೆಲಸ ಕಾರ್ಯಗಳು ಕೂಡ ನಡೀತಾ ಇರುವಂತದ್ದು. ಈಗಾಗಲೇ 9 ಮಂದಿಗೆ ಮೇಲ್ಪಾಡಿಯ ವಿಮ್ಸ್ ಹಾಸ್ಪಿಟಲ್ ನಲ್ಲಿ ಚಿಕಿತ್ಸೆ ಕೊಡ್ಲಾಗ್ತಾ ಇದೆ. ಇದರ ಜೊತೆಗೆ 4 ಮಂದಿ ಈಗಾಗಲೇ ಈ ಒಂದು ಘಟನೆಯಲ್ಲಿ ಸಾವನ್ನಪ್ಪಿದ್ದಾರೆ. ಹೆಚ್ಚಿನ ಚಿಕಿತ್ಸೆ ಬೇಕು ಅಂತಂದ್ರೆ ಕ್ಯಾಲಿಕಟ್ ಮೆಡಿಕಲ್ ಕಾಲೇಜ್ಗೂ ಕೂಡ ಅಂತಹ ಗಾಯಾಳುಗಳನ್ನ ರವಾನಿಸೋದಕ್ಕೆ CM VD ಸತೀಶನ್ ಅವರು ಈಗಾಗಲೇ ಜಿಲ್ಲಾಡಳಿತಕ್ಕೆ ಸೂಚನೆಯನ್ನು ಕೂಡ ಕೊಟ್ಟಿರುವಂತದ್ದು. ಈಗ ಒಂದ್ ಕಡೆಯಿಂದ ಬರದಿಂದ ಸಾಗರೋಪಾದಿಯಲ್ಲಿ ಈ ಒಂದು ರಕ್ಷಣಾ ಕಾರ್ಯಾಚರಣೆ ನಡೀತಿದ್ರು ಕೂಡ ಒಂದು ಆತಂಕ ಇದ್ದೇ ಇದೆ. ಮತ್ತೊಮ್ಮೆ ಈ ರಕ್ಷಣೆ ಕಾರ್ಯಾಚರಣೆ ನಡೀತಿರುವಂತ
ಸಂದರ್ಭದಲ್ಲೇ ನಿರಂತರವಾಗಿ ಮಳೆ ಬಿದ್ದು ಹದ ಆಗಿರುವಂತ ಗುಡ್ಡ ಮತ್ತೆ ಕುಸಿದ್ರೆ ಮತ್ತಷ್ಟು ಸಾವು ನೋವುಗಳ ಸಂಖ್ಯೆ ಏರುವಂತ ಸಾಧ್ಯತೆಗಳು ಕೂಡ ಇರುವಂತದ್ದು ನವಿತಾ. ಆಶಿಕ್, ಈಗ ಕಳೆದ ಬಾರಿ ಆಗಿದ್ದು ಪ್ರಕೃತಿ ವೈಪರೀತ್ಯ ಅಂತ. ಈ ಸಲ ಈಗಾಗಲೇ ಅಲ್ಲಿನ ಸಚಿವರೇ ಹೇಳಿದ ಹಾಗೆ ಮಾನವರೇ ಮಾಡ್ಕೊಂಡ ರೀತಿಯಾಗಿದೆ ಅಂತ ಹೇಳಿ. ಯಾಕಂದ್ರೆ ಮೊದಲೇ ಅಲರ್ಟ್ ಇತ್ತು ಅಲ್ಲಿ, ಜೊತೆಗೆ ಈಗ ಅಲ್ಲಿ ಒಂದಷ್ಟು ಸೂಚನೆಗಳನ್ನ ಕೊಡಲಾಗಿತ್ತು, ಆದ್ರೂ ಕೂಡ ಅಲ್ಲಿ ಕಾಮಗಾರಿ ಆಗ್ತಾ ಇತ್ತು ಅಂತ ಹೇಳಿ. ಸೊ ಎಷ್ಟೇ ಅಲರ್ಟ್ ಇದ್ರೂ ಕೂಡ ಮತ್ತೆ ತಾವು ಕೆಡ್ಡಾಕಿ ಅಥವಾ ಅನೇಕರ ಪ್ರಾಣ ಹೋಗುವಂಗೆ ಆಯ್ತಾ ಇಲ್ಲಿ ಅಂತ. ಖಂಡಿತ ಆ ಒಂದು ವಾದವನ್ನು ಕೂಡ ನಾವು ತಳ್ಳಿ ಹಾಕುವ ಆಗಿಲ್ಲ. ಯಾಕೆ ಅಂತಂದ್ರೆ ಕಳೆದ ಬಾರಿನೇ ಇದ್ರ ಬಗ್ಗೆ ಅಂದ್ರೆ ಈ ಮೇಪಾಡಿಯ ವಯನಾಡಿನ ಮೇಪಾಡಿಯ ಚೂರಲ್ಮಲ ದುರಂತ ಏನಿದೆ, 100 ಮಂದಿ ಸಾವನ್ನಪ್ಪಿದ್ರು. ಆ ಊರೇ ಹೇಳೋದಕ್ಕೆ ಇಲ್ಲದೆ ಇರುವಂತ ರೀತಿಯಲ್ಲಿ ನಿರ್ನಾಮ ಆಗೋಗಿತ್ತು. ಇದು 2024 ಮೊದಲ ಬಾರಿ ಆಗಿರುವಂತದ್ದಲ್ಲ ನವಿತಾ. 1984, 1988, 2007, 2024 ಅಂದ್ರೆ ಇದರಿಂದ ಪ್ರಕೃತಿಯನ್ನ ಮುನಿಸಬಾರದು, ಅದನ್ನ ಎದುರಾಕೋಬಾರದು, ಇದರಲ್ಲಿ ನಮಗ್ ಪಾಠ ಇದೆ ಅಂತ ಅರ್ಥ ಮಾಡ್ಕೊಳ್ಳೋದಾದ್ರೆ ಈಗಾಗ್ಲೇ ಇಂತಹ ಸರಣಿ ಘಟನೆಗಳು ಕೇರಳದ ವಯನಾಡ್ನಲ್ಲಿ ಈ ಮೇಪಾಡಿಯ ಸುತ್ತಮುತ್ತಲೇ ಆ ಒಂದು ಮೇಪಾಡಿ ಗ್ರಾಮ ಪಂಚಾಯಿತಿಯ ವ್ಯಾಪ್ತಿಯಲ್ಲೇ ಸತತವಾಗಿ ನಡೀತಾನೆ ಇದೆ. 84 ನಡೆದಿದೆ, 1988 ನಡೆದಿದೆ, 2007 ನಡೆದಿದೆ, 2024 ನಡೆದಿದೆ. ಇಷ್ಟೆಲ್ಲ ಆಗ ದುರ್ಘಟನೆಗಳು ದುರಂತಗಳು ಸರಣಿಯಾಗಿ ವರ್ಷದಿಂದ ವರ್ಷಕ್ಕೆ ನಡೀತಾ ಇದೆ ಅಂತಂದ್ರೆ ಅಲ್ಲಿ ಈ ಸುರಂಗ ಮಾರ್ಗವನ್ನ ಮಾಡಬಾರ್ದಿತ್ತು ಅನ್ನುವಂಥದ್ದು ಅಲ್ಲಿನ ಸರ್ಕಾರಕ್ಕೆ ಆ ವಿವೇಚನೆ ದಕ್ಕಬೇಕಾಗಿತ್ತು. ಆದ್ರೆ ಅವ್ರು ದಕ್ಕಿಲ್ಲ. ಹೀಗಾಗಿ ಮತ್ತೊಂದು ದುರಂತವನ್ನ ಇಡೀ ಅಲ್ಲಿರುವಂತ ಜನ ಮತ್ತು ಸರ್ಕಾರಗಳೇ ಮುಂದೆ ನಿಂತು ಮೈ ಮೇಲೆ ಎಳೆದುಕೊಂಡ ರೀತಿಯಲ್ಲಿ ಇದು ಕೂಡ ಆಗಿರುವಂತದ್ದು. ಅಲ್ಲಿ ವರ್ಷದಿಂದ ವರ್ಷಕ್ಕೆ ಕಮರ್ಷಿಯಲ್ ಆಕ್ಟಿವಿಟಿಗೆ ಅತಿಯಾದ ಸ್ಪೇಸ್ ಅನ್ನ ಮಾಡಿಕೊಡ್ಲಾಗ್ತಾ ಇದೆ. ಜೊತೆಗೆ ಅಲ್ಲಿ ರೆಸಾರ್ಟ್ ಗಳನ್ನ ಮತ್ತೆ ಹೋಮ್ ಸ್ಟೇಗಳನ್ನ, ಈ ರೀತಿಯಾಗಿರುವಂತಹ ರಾಷ್ಟ್ರೀಯ ಹೆದ್ದಾರಿಗಳನ್ನ, ಸುರಂಗ ಮಾರ್ಗಗಳನ್ನ, ಇವೆಲ್ಲವೂ ಕೂಡ ಅಭಿವೃದ್ಧಿಯ ಮಾನದಂಡ ಆಗಿದ್ರೂ ಕೂಡ ಪ್ರಕೃತಿಗೆ ಒಂದು ಮಿತಿ ಇದೆ. ಆ ಮಿತಿಯನ್ನ ದಾಟೋದಕ್ಕೆ ಪ್ರಕೃತಿಯನ್ನ ಬಿಡಬಾರ್ದಿತ್ತು ಅನ್ನುವಂಥದ್ದು ಈಗ ಇದ್ರ ಬಗ್ಗೆ ಕಳೆದ ಬಾರಿನೇ ಮಾತಾಡ್ತಿದ್ರು ಕೆಲವರು. ಅಂದ್ರೆ ಮುಖ್ಯವಾಗಿ ಕೇರಳದ ವಯನಾಡ್ನ ಈ ಒಂದು ಪ್ರಕೃತಿಯ ಬಗ್ಗೆ ಬಹಳಷ್ಟು ಆಳವಾಗಿ ರಿಸರ್ಚ್ ಮಾಡಿರುವಂತ ಓಕೆ ಜಾನಿ ಅನ್ನುವಂತ ಪರಿಸರವಾದಿಯು ಕೂಡ ಇದ್ರ ಬಗ್ಗೆ ಬಹಳ ದೊಡ್ಡ ಮಟ್ಟದಲ್ಲಿ ಹೋರಾಟವನ್ನ ಮಾಡಿದ್ರು. ಅವರು ನಿರಂತರವಾಗಿ ಪುಸ್ತಕಗಳನ್ನ ಬರೆದು ಇದ್ರ ಬಗ್ಗೆ ಸರ್ಕಾರವನ್ನ ಎಚ್ಚರಿಸುವಂತ ಕೆಲಸವನ್ನ ಮಾಡಿದ್ರು. ಒಂದು ವರದಿಯನ್ನು ಕೂಡ ಸುಮಾರು 20 ವರ್ಷಗಳ ಹಿಂದೆ ಆಗಿದ್ದಂತ ಕೇರಳ ಸರ್ಕಾರಕ್ಕೆ ಓಕೆ ಜಾನಿ ಅನ್ನುವಂತ ಪರಿಸರವಾಗಿ ತಯಾರಿಸಿ ಕೊಟ್ಟಿದ್ರು. ಅದೆಲ್ಲವನ್ನು ಕೂಡ ಕಸದಗುಟ್ಟಿಗೆ ಹಾಕಿ ನಿರಂತರವಾಗಿ ಅಭಿವೃದ್ಧಿಯ ನೆಪದಲ್ಲಿ, ಅಭಿವೃದ್ಧಿಯ ಹೆಸರಲ್ಲಿ ಪ್ರಕೃತಿಯನ್ನ ಹಾನಿ ಮಾಡ್ತಾ ಹೋದ್ರೆ ಯಾವ ಲಾಭ ಈ ಒಂದು ಪ್ರಕೃತಿ ನಮಗೆ ವಾಪಸ್ ಕೊಡುತ್ತೆ ಅನ್ನುವಂಥದ್ದಕ್ಕೆ ಮತ್ತೊಂದು ಉದಾಹರಣೆಯಾಗಿ ಇದು ಮುಂದೆ ನಿಂತಿರುವಂತದ್ದು ನವಿತಾ. ನಿಜವಾಗ್ಲೂ ಥ್ಯಾಂಕ್ ಯು ಸೋ ಮಚ್ ಆಶಿಕ್ ಮುಲ್ಕಿ ಡೀಟೇಲ್ಸ್ಗೆ. ವಯನಾಡು ಭೂಕುಸಿತದಲ್ಲಿ 4 ಸಾವನ್ನಪ್ಪಿದ್ದಾರೆ. ಚಿಕಿತ್ಸೆ ಫಲಕಾರಿಯಾಗದೆ 4 ಮೃತಪಟ್ಟಿದ್ದಾರೆ. ಜಿಲ್ಲಾಧಿಕಾರಿಗಳು ಈಗ ಅಧಿಕೃತ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಸಾವಿನ ಸಂಖ್ಯೆ 4ಕ್ಕೆ ಏರಿಕೆಯಾಗಿದೆ. ಒಂದಷ್ಟು ಅಂದಾಜು ಇತ್ತು 1, 2 ಅಂತ ಹೇಳಿ. ಈಗ ಅಧಿಕೃತವಾಗಿ ಜಿಲ್ಲಾಧಿಕಾರಿಗಳಿಗೆ ಕೊಟ್ಟಿರುವ ಮಾಹಿತಿ ಪ್ರಕಾರ 4 ಸಾವನ್ನಪ್ಪಿದ್ದಾರೆ. ಗಾಯಾಳುಗಳಿದ್ದಾರೆ. ಅವರಿಗೆ ಮೇಪಾಡಿ ವಿಮ್ಸ್ನಲ್ಲಿ ಚಿಕಿತ್ಸೆಯನ್ನು ನೀಡಲಾಗ್ತಾ ಇದೆ. ಹೆಚ್ಚುವರಿ ಚಿಕಿತ್ಸೆ ಬೇಕಿದ್ರೆ ಕೋಯಿಕೋಡ್ಗೂ ಕೂಡ ದಾಖಲಿಸಿ ಸೂಚನೆ ಕೊಟ್ಟಿದ್ದಾರೆ ಕೇರಳ ಸಿಎಂ ವಿ.ಡಿ. ಸತೀಶನ್ ಅವರು. ಹರಿಕುಮಾರ್, ದಿಲೀಪ್, ಸೂರಜ್ ಯಾದವ್, ಸಂಜಯ್ ಠಾಕೂರ್, ರಜನೀಶ್, ತನ್ಮಯ್ ಕುಪಮಾಲ್, ಕುಂಚು, ಸಂತೋಷ್ಗೆ ಚಿಕಿತ್ಸೆಯನ್ನು ನೀಡಲಾಗ್ತಾ ಇದೆ. ಗಾಯಾಳುಗಳಿದ್ದಾರೆ. ವಿಮ್ಸ್ ಆಸ್ಪತ್ರೆಯಲ್ಲಿ ಗಾಯಾಳುಗಳಿಗೆ ಚಿಕಿತ್ಸೆಯನ್ನು ನೀಡಲಾಗ್ತಾ ಇದೆ. ಹೆಚ್ಚಿನ ಚಿಕಿತ್ಸೆ ಬೇಕು ಅಂತ ಹೇಳಿದ್ರೆ ಕೋಯಿಕೋಡ್ನ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆಯನ್ನು ಕೊಡಿಸಿ ಅಂತ ಹೇಳಿ ಸಿಎಂಎ ಅಲ್ಲಿ ಸೂಚನೆಯನ್ನ ಕೊಟ್ಟಿದ್ದಾರೆ. ಆದರೆ ಈಗ 9 ಮಂದಿ ಗಾಯಾಳುಗಳಾಗಿದ್ದಾರೆ. 6 ಮಂದಿಯ ಸ್ಥಿತಿ ಗಂಭೀರ ಆಗಿದೆ ಅನ್ನುವ ಮಾಹಿತಿಗಳು ಲಭ್ಯ ಆಗ್ತದೆ. 4 ಸಾವನ್ನಪ್ಪಿದ್ದಾರೆ. ಚಿಕಿತ್ಸೆ ಫಲಕಾರಿಯಾಗದೆ 4 ಮೃತಪಟ್ಟಿರೋದು. ಈಗಾಗಲೇ ರಕ್ಷಣಾ ಕಾರ್ಯಾಚರಣೆ ನಿರಂತರವಾಗಿ ನಡೀತಾ ಇದೆ. ಸಾಕಷ್ಟು ಚಾಲೆಂಜಸ್ ಕೂಡ ಇದೆ. ಭೂಕುಸಿತದಲ್ಲಿ ಸಿಲುಕಿದವರ ರಕ್ಷಣೆಗೆ ಪ್ರಯತ್ನವನ್ನ ಪಡಲಾಗ್ತಾ ಇದೆ. ಅಲ್ಲಿ ಕೇರಳ ಸಿಎಂ ಸ್ವತಃ ಮೇಲ್ವಿಚಾರಣೆಯನ್ನ ಮಾಡ್ತಾ ಇದ್ದಾರೆ ಅಂತ ಹೇಳಿ ವಯನಾಡು ಸಂಸದೆ ಪ್ರಿಯಾಂಕಾ ಗಾಂಧಿ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಇವತ್ತು ನಡೆದಿರುವಂತಹ ಈ ಒಂದು ದುರಂತಕ್ಕೆ ಸಂಬಂಧಪಟ್ಟ ಹಾಗೆ ಅವರು ಈಗ ಮಾಹಿತಿಯನ್ನ ನೀಡಿದ್ದು, ಮೃತರ ಕುಟುಂಬಸ್ಥರಿಗೆ ನನ್ನ ಸಂತಾಪಗಳು, ಮೃತರ ಕುಟುಂಬಸ್ಥರ ಜೊತೆಗೆ ನಾವಿದ್ದೇವೆ, ಯುಡಿಎಫ್ ಕಾರ್ಯಕರ್ತರು ರಕ್ಷಣಾ ಕಾರ್ಯಕ್ಕೆ ಸಹಕರಿಸಿ ಅಂತ ಹೇಳಿ ಕರೆಯನ್ನ ಕೂಡ ಕೊಟ್ಟಿದ್ದಾರೆ. ಈಗಾಗಲೇ 2 ಸಚಿವರು ಸ್ಥಳಕ್ಕೆ ಆಗಮಿಸುತ್ತಿದ್ದಾರೆ. ರಕ್ಷಣಾ ಕಾರ್ಯಾಚರಣೆ ಪರಿಶೀಲನೆ ಮಾಡ್ತಿದ್ದಾರೆ ಅಂತ ಹೇಳಿ ಎಕ್ಸ್ ಮೂಲಕ ಸಂಸದೆ ಪ್ರಿಯಾಂಕಾ ಗಾಂಧಿ ಮಾಹಿತಿಯನ್ನ
ಕೊಟ್ಟಿದ್ದಾರೆ. ಜೊತೆಗೆ ಕಾರ್ಯಕರ್ತರು ಹೋಗಬೇಕು ಇಲ್ಲಿ ಯಾರೇ ಯಾವ ಪಕ್ಷವೇ ಆಗಿರಲಿ ಎಲ್ಲರೂ ಕೂಡ ಅಲ್ಲಿನ ಜನ ಹೋಗಬೇಕು, ಸ್ಥಳೀಯರು ಹೋಗಬೇಕು ಅಲ್ಲಿನ. ಯಾಕಂದ್ರೆ ಇಂತಹ ಸಂದರ್ಭಗಳಲ್ಲಿ ಮಾನವೀಯತೆ ಬಹಳ ಮುಖ್ಯ. ಏನಾಗಿದೆ ಏನು ಅಂತ ಹೇಳಿ ರಕ್ಷಣಾ ಕಾರ್ಯಾಚರಣೆಯನ್ನು ಮಾಡುವಂತಹ ಸಂದರ್ಭದಲ್ಲಿ ಸಹಕಾರವನ್ನ ಕೊಡಬೇಕಾಗತ್ತೆ. ಆದರೆ ರಕ್ಷಣೆ ಮಾಡುವ ಸಂದರ್ಭದಲ್ಲಿ ಅಲ್ಲಿ ಏನೋ ಎಡವಟ್ಟು ಕೂಡ ಮಾಡಿ ಇನ್ನೊಂದಷ್ಟು ಅನಾಹುತಗಳಿಗೆ ಕಾರಣ ಆಗಬಾರ್ದು. ಈ ಹಿನ್ನೆಲೆಯಲ್ಲಿ ಈಗಾಗಲೇ ಪ್ರಿಯಾಂಕಾ ಗಾಂಧಿ ಕೂಡ ಅಲ್ಲಿ ಮಾಹಿತಿ ಕೊಟ್ಟಿದ್ದಾರೆ. UDF ಕಾರ್ಯಕರ್ತರಲ್ಲಿ ಹೋಗಿ ಸಹಕಾರ ಕೊಡಿ ಅವರಿಗೆ, ಅಲ್ಲಿ ರಕ್ಷಣಾ ಕಾರ್ಯಾಚರಣೆ ಮಾಡ್ತಾ ಇರುವ ಸಿಬ್ಬಂದಿಗೆ ಅನ್ನುವಂತಹ ಒಂದು ಕರೆಯನ್ನ ಕೊಟ್ಟಿದ್ದಾರೆ. ಜೊತೆಗೆ ಇಬ್ಬರು ಸಚಿವರುಗಳು ಅಲ್ಲಿ ಹೋಗಿ ಭೇಟಿ ಮಾಡಿ ಪರಿಶೀಲನೆ ಮಾಡ್ತಾ ಇದ್ದಾರೆ ಅನ್ನುವಂತಹ ಮಾಹಿತಿಯನ್ನು ಕೂಡ ಹಂಚಿಕೊಂಡಿದ್ದಾರೆ. ವಯನಾಡಿನಲ್ಲಿ ಭೂಕುಸಿತ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ರಕ್ಷಣಾ ಕಾರ್ಯಾಚರಣೆಯ ಮಾನಿಟರ್ ಅನ್ನ ಮಾಡ್ತಾ ಇದ್ದಾರೆ ಕೇರಳ ಸಿಎಂ ವಿ.ಡಿ. ಸತೀಶನ್ ಅವರು. ಕೇರಳ ಸಿಎಂ ವಿ.ಡಿ. ಸತೀಶನ್ ಅವರು ಕಂಪ್ಲೀಟ್ ಆದಂತಹ ಮಾಹಿತಿಯನ್ನು ಪಡ್ಕೊಳ್ತಿದ್ದಾರೆ, ಪರಿಶೀಲನೆಯನ್ನ ಮಾಡ್ತಾ ಇದ್ದಾರೆ, ಕ್ಷಣದ ಅಪ್ಡೇಟ್ ಅನ್ನ ಪಡ್ಕೊಳ್ತಾ ಇದ್ದಾರೆ. ಅವರು ಆಗಲೇ ಹೇಳಿದ ಹಾಗೆ ಓರ್ವ ಸಾವನ್ನಪ್ಪಿರುವ ಪ್ರಾಥಮಿಕ ಮಾಹಿತಿ ಸಿಕ್ಕಿದೆ ಅಂತ ಹೇಳಿ ಈಗ ಜಿಲ್ಲಾಧಿಕಾರಿ ಅಧಿಕೃತವಾಗಿ ಹೇಳಿದ್ದಾರೆ 4 ಮಂದಿ ಸಾವನ್ನಪ್ಪಿದ್ದಾರೆ ಅಂತ. ಸೊ ಅಗ್ನಿಶಾಮಕ ಸಿಬ್ಬಂದಿ NDRF ನಿಂದ ರಕ್ಷಣಾ ಕಾರ್ಯ ನಡೀತಾ ಇದೆ. ಗಾಯಾಳುಗಳನ್ನ ಸ್ಥಳೀಯ ಆಸ್ಪತ್ರೆಗೆ ಅಲ್ಲಿ ದಾಖಲಿಸಲಾಗಿದೆ. ಮೇಪಾಡಿಯಲ್ಲಿರುವಂತಹ ಸ್ಥಳೀಯ ಆಸ್ಪತ್ರೆಗೆ ದಾಖಲಿಸಿ ಅವರಿಗೆ ಇಮಿಡಿಯೇಟ್ ಚಿಕಿತ್ಸೆಯನ್ನು ನೀಡಲಾಗ್ತಾ ಇದೆ. ಇನ್ನು ಅವರೇ ಹೇಳಿದ ಹಾಗೆ ಅಲರ್ಟ್ ಅನ್ನ ಉಲ್ಲಂಘಿಸಿ ಅಲ್ಲಿ ಕಾಮಗಾರಿ ಮಾಡಲಾಗ್ತಾ ಇತ್ತು. ಈ ಘಟನೆಯ ಬಗ್ಗೆ ಖುದ್ದಾಗಿ ಮಾಹಿತಿ ಪಡಿತಾ ಇದ್ದೇನೆ ಅಂತ ಕೇರಳ ಸಿಎಂ ವಿ.ಡಿ. ಸತೀಶನ್ ಮಾಹಿತಿಯನ್ನ ಹಂಚಿಕೊಂಡಿದ್ದಾರೆ. There is an unfortunate disaster was happened in Wayanad during the construction of the tunnel in Wayanad districts. There was an accident. Now 7 persons are in the hospital. 1 person is reported that he died, and 7 persons are missing. Now the forces are there from the Meenangadi, the Wayanad itself. There was a force. They reached on the spot, and another force will be reaching there within few minutes. And the fire force and the police are taking the recovery measures to find out the persons, those who are missing. The Disaster Management Authority and the district collector has already issued an order on 20th of this June to remove all this soil from the spot. The preliminary information is that the contractors of the tunnel has not obeyed the order issued by the Honorable District Collector and the Disaster Management Authority. So will there be any action against the contractors? That we have to get the report from there. Now we are sending 2 ministers, the Agriculture Minister from that district and the Revenue Minister. They are going to the spot, and the CM's office, Chief Secretary's office and the Disaster Management office is monitoring all the rehabilitation and the rescue operations. There is ವಯನಾಡಿನಲ್ಲಿ ರಕ್ಷಣಾ ಕಾರ್ಯಾಚರಣೆ ಚುರುಕುಗೊಂಡಿದೆ. ತೀವ್ರಗತಿಯಲ್ಲಿ ನಡೀತಾ ಇದೆ ಶೋಧ ಕಾರ್ಯಾಚರಣೆ, ರಕ್ಷಣಾ ಕಾರ್ಯಾಚರಣೆ. SDRF, NDRF, KFRTF ತಂಡದಿಂದ ಕಾರ್ಯಾಚರಣೆಯನ್ನ ನಡೆಸ್ತಾ ಇದೆ. ಜೊತೆಗೆ ಮೆಟಲ್ ಡಿಟೆಕ್ಟರ್ ಸೇರಿದಂತೆ ತಂತ್ರಜ್ಞಾನವನ್ನ ಬಳಸಿ ಅವಶೇಷಗಳಲ್ಲಿ ಯಾರಾದರೂ ಇದ್ದಾರಾ ಅನ್ನೋ ಹುಡುಕಾಟವನ್ನ ಮಾಡಲಾಗ್ತಾ ಇದೆ. ತೀವ್ರಗತಿಯಲ್ಲಿ ಈಗ ಕಾರ್ಯಾಚರಣೆ ನಡೆಸಲಾಗ್ತಾ ಇದೆ. ಇಲ್ಲಿ ಟನ್ನಲ್ ಅನ್ನ ಮಾಡುವ ಸಂದರ್ಭದಲ್ಲಿ ಭೂಕುಸಿತ ಉಂಟಾಗಿರೋದು. ಈಗಾಗಲೇ ಆ ಒಂದು ಅಲರ್ಟ್ ಅನ್ನು ನೀಡಲಾಗಿತ್ತು, ಮಣ್ಣನ್ನೆಲ್ಲ ತೆಗಿಬೇಕು ಅನ್ನುವಂತಹ ವಿಚಾರವನ್ನು ಕೂಡ ಸಿಎಂ ಖುದ್ದಾಗಿ ಜೂನ್ 20ನೇ ತಾರೀಕಿಗೆ ಹೇಳಿದ್ರು. ಆದರೆ ಅದ್ಯಾವುದನ್ನು ಕೂಡ ಗಮನಿಸಿಲ್ಲ. ನೋಡಿ, ನಾವಾಗಲೇ ಬಸ್ಸಿನ ವಿಚಾರ ಹೇಳ್ತಾ ಇದ್ವಿ. ಆ ಬಸ್ ಕೂಡ ಅಲ್ಲಿ ಬಿದ್ದಿರೋದು ಈಗ ನಿಮಗೆ ದೃಶ್ಯಾವಳಿಗಳು ಕಾಣಿಸ್ತಾ ಇದೆ. ನೀರು ಹರಿತಾ ಇರೋದನ್ನ ನೀವಿಲ್ಲಿ ಗಮನಿಸಬಹುದು. ಕೆಸರು ನೀರು ಮತ್ತೊಂದು ಕಡೆ ಇದೆ. ಸೊ ಈಗ ರಕ್ಷಣಾ ಕಾರ್ಯಾಚರಣೆಗೆ ಸಾಕಷ್ಟು ಚಾಲೆಂಜಸ್ ಇದೆ. ಮಳೆ ಕೂಡ ಬರ್ತಾ ಇತ್ತು, ಈಗ ಸದ್ಯಕ್ಕೆ ಮಳೆ ನಿಂತಿದೆ ಅನ್ನುವಂತಹ ಮಾಹಿತಿ ಲಭ್ಯ ಆಗಿದ್ದು ರಕ್ಷಣಾ ಕಾರ್ಯಾಚರಣೆ ನಿರಂತರವಾಗಿ ಮಾಡಲಾಗ್ತಾ ಇದೆ. ಪ್ರಮುಖವಾಗಿ SDRF, NDRF, KFRT, STF ತಂಡ ಕಾರ್ಯಾಚರಣೆ ಮಾಡ್ತಾ ಇದ್ದು ಮೆಟಲ್ ಡಿಟೆಕ್ಟರ್ ಅನ್ನು ಕೂಡ ತಂದಿದ್ದಾರೆ. ಅಲ್ಲಿ ಆ ತಂತ್ರಜ್ಞಾನವನ್ನು ಬಳಸಿ ಈಗ ಹುಡುಕಾಟವನ್ನ ಮಾಡಲಾಗ್ತಾ ಇದೆ. ಎಷ್ಟು ಜನ ಇದ್ದಾರೆ, ಏನು ಅವಶೇಷಗಳಲ್ಲಿ ಯಾರಾದರೂ ಇದ್ದಾರಾ, ಯಾರಾದರೂ ಸಿಕ್ಕಾಕೊಂಡಿದ್ದಾರಾ, ಇವೆಲ್ಲದರ ಬಗ್ಗೆ ಈಗಾಗಲೇ ಶೋಧ ಕಾರ್ಯಾಚರಣೆಯನ್ನು ಮಾಡಲಾಗ್ತಾ ಇದೆ. ಅಷ್ಟು ಸುಲಭ ಅಲ್ಲ. ಈಗಾಗಲೇ ಇಡೀ ಒಂದು ಗುಡ್ಡ ಅಲ್ಲಿ ಕುಸಿತ ಆಗಿರೋದ್ರಿಂದ ಅಲ್ಲಿ ಏನು ಆಗಿದೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಬೇಕು. ಅದರ ಜೊತೆಗೆ ನೇಚರ್ ಜೊತೆಗೆ ಈಗ ನಾವು ಆ ಸವಾಲನ್ನು ತೆಗೆದುಕೊಂಡು ಹೋಗಬೇಕಾಗುತ್ತೆ ಅಲ್ಲಿ ರಕ್ಷಣಾ ಕಾರ್ಯಾಚರಣೆ ಮಾಡುವ ಸಂದರ್ಭದಲ್ಲಿ.